ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದು ಅಂದರೆ ಸಿಂಪಲ್ ಆಗಿದ್ದರೂ ತುಂಬ ಚೆನ್ನಾಗಿದೆ ಈ ಡಿಸೈನು. ಆ ಥರ ಡಿಸೈನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಈ ಡಿಸೈನ ನೀವು ಏನಪ್ಪ ಈ ಡಿಸೈನ್ ಎಲ್ಲ ಬ್ಲೌಸ್ಗೂ ಸೆಟ್ ಆಗುತ್ತೆ. ಓಕೆನಾ? ಈ ಡಿಸೈನ ನೀವು ಕಲ್ತ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ. ಯಾಕಂದರೆ ನಿಮ್ಗೆ ಬೇರೆ ಡಿಸೈನ್ ಮಾಡೋಕ್ಕಾಗ್ತಾಯಿಲ್ಲ ಅಂದಾಗ ಈ ಡಿಸೈನ ನೀವು ಹಾಕ್ಬೋದು. ಇದೊಂದು ಹೆವಿ ಬ್ರಿಡಲ್ ಲುಕ್ ಕೂಡ ಕೊಡುತ್ತೆ ಬ್ಲೌಸ್ಗೆ, ಮತ್ತು ಇದು ಎಲ್ಲ ಸ್ಯಾರಿಗೂ ಸೆಟ್ ಆಗುವಂಥ ಡಿಸೈನ್. ಯಾಕಂದರೆ ನಾವು ಕಾಮನ್ ಡಿಸೈನು ಎಲ್ಲ ಬ್ಲೌಸ್ಗೂ ಸೆಟ್ ಆಗುವಂಥ ಡಿಸೈನ್ನ ಕಲ್ತ್ಕೊಂಡ್ವಿ ಅಂತಂದರೆ 100% ಹೇಳ್ತೀನಿ ನಾನು, ಸಕ್ಸಸ್ ಆಗೇ ಆಗುತ್ತೆ ಅದು. ಯಾಕಂದರೆ ನೀವು ಬೇರೆಯವ್ರಿಗೆ ಆಮೇಲೆ ನೀವು ಬೇರೆ ಆರ್ಡ್ರ್ ಬರೋದಕ್ಕೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ತೊಗೋಬೋದು ಬೇರೆ ಡಿಸೈನ. ಬಟ್ ಕಾಮನ್ ಡಿಸೈನ್ಸ್ನ ನೀವು ಪ್ರಾಕ್ಟೀಸ್ ತೊಗೊಂಡ್ರಿ ಅಂದರೆ ನಿಜ ಹೇಳ್ತೀನಿ ಅದು ಚೆನ್ನಾಗಿ ಕಾಣಿಸುತ್ತೆ ಮತ್ತು ತುಂಬ ಚೆನ್ನಾಗೂ ಬರುತ್ತೆ. ಕಸ್ಟಮರ್ ಕೂಡ ನೀವು ಬೇರೆ ಡಿಸೈನ್ ಬರುತ್ತಾ ಬರಲ್ವ ಅದು ನೋಡಲ್ಲ, ಅವ್ರ ಬ್ಲೌಸ್ಗೆ ಏನು ಡಿಸೈನ್ ಹಾಕಿದ್ದೀರಾ, ಅದೇನು ಫಿನಿಶಿಂಗ್ ಇದೆ ಅದನ್ನು ನೋಡ್ತಾರೆ. ಓಕೆನಾ? ಇವಾಗ ನಾನು ಈ ಬ್ಲೌಸ್ಗೆ ಅವರು ತುಂಬ ಚೆನ್ನಾಗಿದೆ ಅಂತಂದ್ರು ಬಿಡಿ ಕಸ್ಟಮರ್ ಈ ಡಿಸೈನ. ಇದು ಸ್ಯಾರಿ ಬಂದು ಒಂದು ಸ್ವಲ್ಪ ಕ್ರೀಮ್ ಕಲರ್ ಇತ್ತು ಸ್ಯಾರಿ. ಕ್ರೀಮ್ ಕಲರಲ್ಲಿ ಪೈಪಿಂಗ್ ಥ್ರೆಡ್ ಮೇಲೆ ನಾನು ಈ ರೀತಿಯಾಗಿ ಫಿಲ್ಲಿಂಗ್ ಅನ್ನೋದನ್ನ ಕೊಡ್ತಾಯಿದ್ದೀನಿ. ಮತ್ತು ಡಾರ್ಕ್ ಗ್ರೀನ್ ಕಲರಲ್ಲಿ ಆ ಪೈಪಿಂಗ್ ಥ್ರೆಡ್ ಮೇಲೆ ಕ್ರೀಮ್ ಕಲರ್ ಥ್ರೆಡಲ್ಲಿ ಫಿಲ್ಲಿಂಗ್ ಅನ್ನೋದನ್ನ ಕೊಟ್ಟಿದ್ದಿಲ್ಲ, ಅದ್ರ ಮೇಲೆ ಡಾರ್ಕ್ ಗ್ರೀನ್ ಕಲರಲ್ಲಿ ಏನೋ ಇದು ಮೇಲ್ಗಡೆ ಇದು ಮಾಮೂಲಿ ಕಟ್ಸ್ ಥರ ಕೊಟ್ಟಿರ್ತಾರಲ್ವ ಥ್ರೆಡಲ್ಲಿ, ಅದನ್ನು ಕೊಟ್ಟಿದ್ದೀನಿ. ಓಕೆನಾ? ಅದನ್ನು ಆ ಥರ ಕೊಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಅಂತ ಅಂದ್ಬಿಟ್ಟು, ನೀವು ಕಾಮನಾಗಿ ನೋಡಿರ್ತೀರ ಮಷಿನ್ ವರ್ಕ್ ಮಾಡಿದಾಗ ಆ ಥರ ಕೊಟ್ಟಿರೋದನ್ನ ನಾನು ತುಂಬ ಒಂದು ಬ್ರಿಡಲ್ ಲುಕ್ ಬರೋ ಥರ ವರ್ಕ್ನ ಹಾಕಿದ್ದೀನಿ ಇದಕ್ಕೆ. ಅಂದರೆ ನೀವು ಈ ರೀತಿಯ ವರ್ಕೆಲ್ಲ ಕಲಿಬೇಕು. ಮತ್ತು ನೀವೇನಾದರೂ ತುಂಬ ಕಷ್ಟ ಆಗ್ತಾಯಿದೆ ವರ್ಕ್ಗಳು ಕಲಿಯೋಕ್ಕೆ, ಏನು ಮಾಡೋದು ಅಂತ ಅಂದಾಗ ನಮ್ಮ SLM ಟೈಲರಿಂಗ್ ಕ್ಲಾಸಲ್ಲಿ ನಾನು ನಂಬರ್ನ ಹಾಕಿದ್ದೀನಿ. ಅದರಲ್ಲಿ ನೀವು ನನಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳಿಸಿ, ನಿಮ್ಗೇನು ಪ್ರಾಬ್ಲಮ್ ಇದೆಯೋ ಅದನ್ನು ನನಗೆ ಸೆಂಡ್ ಮಾಡಿ ವಾಯ್ಸಲ್ಲಿ, ನಾನು ನಿಮಗೆ ಹೇಳ್ತೀನಿ. ಓಕೆನಾ? ಈ ರೀತಿ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆನಾ? ಏನೇ ಪ್ರಾಬ್ಲಮ್ ಇದ್ದರೂ ಪರವಾಗಿಲ್ಲ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಥ್ರೆಡ್ ಕೆಲವೊಬ್ಬರು ಪದೇ ದಾರ ಕಟ್ಟಾಗ್ತಾಯಿದೆ ಅಂತ ಪ್ರಿಯಾ ಅನ್ನೋರು ಮೊನ್ನೆ ಕಾಲ್ ಮಾಡಿದರು. ಪ್ರಿಯಾ ಅವರೇ ಕೇಳಿ, ನಾನು ಏನು ಹೇಳ್ತೀನಿ ಅಂತಂದರೆ, ಪದೇ ದಾರ ಯಾಕೆ ಕಟ್ಟಾಗ್ತಾಯಿದೆ ಅಂದರೆ ನೀವು ದಾರನ ಕರೆಕ್ಟಾಗಿ ಮಿಷಿನ್ಗೆ ಹಾಕಿರಲ್ಲ, ಅದಕ್ಕೋಸ್ಕರ ಅದು ದಾರ ಪದೇ ಕಟ್ಟಾಗ್ತಾ ಇರುತ್ತೆ. ನೀವು ಮಿಷಿನಿಗೆ ನೀಟಾಗಿ ದಾರ ಹಾಕಬೇಕು. ಮಿಷಿನ್ಗೆ ದಾರ ಹಾಕೋದು ಯಾವ ಥರ ಅಂತ ನಾನು ಆಲ್ರೆಡಿ ಮಿಷಿನಲ್ಲಿ ತೋರಿಸಿದ್ದೀನಿ, ನನ್ನ ಕ್ಲಾಸಸ್ಸಲ್ಲೇ ತೋರಿಸಿದ್ದೀನಿ. ಅದನ್ನೆಲ್ಲ ನೀಟಾಗಿ ನೋಡಿ ನೀವು ಮಿಷಿನ್ಗೆ ದಾರ ಹಾಕಿ. ನಾನು ನಿಜ ಹೇಳ್ತೀನಿ, ತುಂಬ ಪೇಷನ್ಸಿಂದ ಇರಬೇಕು. ನಾವು ಈ ರೀತಿಯಾಗಿ ವರ್ಕೆಲ್ಲ ಹಾಕಬೇಕು ಅಂದರೆ ತುಂಬ ಪೇಷನ್ಸಿಂದ ಇರಬೇಕು. ಪೇಷನ್ಸ್ ಇಲ್ಲ ಅಂತಂದರೆ ಅದು ನಿಜ ಹೇಳ್ತೀನಿ ಆಗೋದಿಲ್ಲ, ಯಾವ ಕಾರಣಕ್ಕೂ ಆಗೋಲ್ಲ. ಅದಕ್ಕೆ ಪೇಷನ್ಸಿಂದ ಇರಿ, ನಿಧಾನವಾಗಿ ಏನಪ್ಪ ಕೆಲಸನ ಮಾಡಿ. ಅಂದರೆ ನಿಧಾನವಾಗಿ ಸ್ವಲ್ಪ ಆಲ್ಮೋಸ್ಟ್ ಸ್ವಲ್ಪ ತುಂಬ ಪೇಷನ್ಸ್ ತೊಗೋಬೇಕು. ಪೇಷನ್ಸ್ ತೊಗೊಂಡಿಲ್ಲ ಅಂದರೆ ಮಾಡೋಕ್ಕೆ ಆಗೋಲ್ಲ. ನೋಡಿ, ಇವಾಗ ನಾನು ಪೈಪಿಂಗ್ ಥ್ರೆಡ್ ಮೇಲೆ ಡಾರ್ಕ್ ಗ್ರೀನ್ ಕಲರಲ್ಲಿ ಫಿಲ್ಲಿಂಗ್ ಅನ್ನೋದನ್ನ ಕೊಟ್ಟಾದಮೇಲೆ ಜೆರಿ ಥ್ರೆಡಲ್ಲಿ ಬಾಲ್ ಚೈನ್ ಮೇಲೆ ನಾನು ಇವಾಗ ಫಿಲ್ಲಿಂಗ್ ಅನ್ನೋದನ್ನ ಕೊಡ್ತಾಯಿದ್ದೀನಿ. ಜೆರಿ ಥ್ರೆಡ್ ಆ ಥರ ಅಟ್ಯಾಚ್ ಮಾಡಾದಮೇಲೆ ಮತ್ತು ಸ್ಟೋನ್ ಚೈನು ಮತ್ತು ಬಾಲ್ ಚೈನ್ ಎರಡೂ ಅಟ್ಯಾಚ್ ಮಾಡ್ಬೋದು. ನೋಡಿ, ಇವಾಗ ಬಾಲ್ ಚೈನ್ ಮೇಲೆ ನಾನು ಈ ರೀತಿಯ ಫಿಲ್ಲಿಂಗ್ ಅನ್ನೋದು ಕೊಡ್ತಾಯಿದ್ದೀನಿ. ತುಂಬ ಜನ ಏನು ಮಾಡ್ತೀರಾ ಅಂದರೆ ಬಾಲ್ ಚೈನ್ ಅಟ್ಯಾಚ್ ಮಾಡಬೇಕಾದ್ರೆ ಸ್ಪೇಸ್ನ ಜಾಸ್ತಿ ಕೊಟ್ಬಿಡ್ತೀರಾ. ನೋಡಿ, ಯಾವ ಕಾರಣಕ್ಕೂ ಸ್ಪೇಸ್ ಇರಬಾರ್ದು. ನಾವೀಗ ಪೈಪಿಂಗ್ ಥ್ರೆಡ್ ಮೇಲೆ ಥ್ರೆಡ್ ಫಿಲ್ಲಿಂಗ್ ಕೊಟ್ಟಾದಮೇಲೆ ಅದ್ರ ಪಕ್ಕ ಬಾಲ್ ಚೈನ್ ಅಟ್ಯಾಚ್ ಮಾಡ್ತಾಯಿದ್ದೀವಲ್ವ, ಆ ಬಾಲ್ ಚೈನ್ ಅಟ್ಯಾಚ್ ಮಾಡಿರೋದ್ರ ಹೆಂಗೆ ನಾನು ಎಲ್ಲೂ ಗ್ಯಾಪ್ ಇಲ್ದಂಗೆ ಅಟ್ಯಾಚ್ ಕೊಡ್ತಾಯಿದ್ದೀನೋ ಅದೇ ರೀತಿಯಾಗಿ ನಿಮ್ಮದು ಇರಬೇಕು. ಓಕೆನಾ? ಆ ರೀತಿಯಾಗಿ ಬಂತು ಅಂದರೆ ಮಾತ್ರ ನೀವು ಅಟ್ಯಾಚ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಆಗಲ್ಲ, ತುಂಬ ಕಷ್ಟ ಆಗುತ್ತೆ. ಅದು ಫಿನಿಶಿಂಗ್ ಚೆನ್ನಾಗಿರಲ್ಲ, ಕಸ್ಟಮರ್ ಇಷ್ಟಪಡಲ್ಲ, ಕಸ್ಟಮರ್ ಬೈತಾರೆ, ಆಮೇಲೆ ನೀವು ಬೈಸ್ಕೋಬೇಕಾಗತ್ತೆ ಕಸ್ಟಮರ್ ಮೇಲೆ. ಯಾಕಂದರೆ ನಾವು ಯಾವ ರೀತಿಯಾಗಿ ಒಂದು ಬಟ್ಟೆನ ತುಂಬ ಇಷ್ಟಪಟ್ಟು ತೊಗೊಂಡಿರ್ತೀವಿ, ಈ ರೀತಿಯಾಗಿ ವರ್ಕ್ ಹಾಕೋಬೇಕು, ಈ ರೀತಿಯಾಗಿ ರೆಡಿ ಆಗಬೇಕು, ಈ ರೀತಿಯಾಗಿ ಫಿಟ್ಟಿಂಗ್ ಇರಬೇಕು ಅಂತ. ಅದೇನಾದರೂ ಚೆನ್ನಾಗಿ ಬಂದಿಲ್ಲ ಅಂದಾಗ ನಮ್ಗೆ ಎಷ್ಟು ಇರಿಟೇಷನ್ ಆಗುತ್ತಲ್ವ, ಎಷ್ಟು ಬೇಜಾರಾಗುತ್ತಲ್ವ. ಕಸ್ಟಮರು ಕೂಡ ಅದೇ ಥರನೇ, ಅವರು ಈ ಥರ ಆ ಥರ ಹೊಲ್ಸ್ಕೋಬೇಕು ಅಂತ ಅಂದ್ಕೊಂಡಿರ್ತಾರೆ. ಅದಕ್ಕೋಸ್ಕರ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ತುಂಬ ನೀಟಾಗಿ ಫಿನಿಶಿಂಗ್ ಕೊಡಿ, ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ತುಂಬ ನಿಧಾನ ಆದರೂ ಪರವಾಗಿಲ್ಲ ಡಿಸೈನ್ ಹಾಕೋದು, ಆದರೆ ಟೈಮ್ ಮಾತ್ರ ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ. ಓಕೆನಾ? ಏನೋ ಟೈಮ್ ಅಂತೀನಿ, ಡಿಸೈನ್ ಮಾತ್ರ ಹಾಳು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಕಸ್ಟಮರ್ಗೆ ನಾವು ಒಂದ್ಸರಿ ಕಸ್ಟಮರ್ನ ಕಳ್ಕೊಂಡ್ರೆ ಪದೇ ನಾವು ಪಡ್ಕೊಳಕ್ಕಾಗಲ್ಲ. ಅರ್ಜೆಂಟಲ್ಲಿ ನಾವು ಬಟ್ಟೆ ರೆಡಿ ಮಾಡ್ಕೊಡೋದು ದೊಡ್ಡದಲ್ಲ, ನಾವು ಯಾವ ರೀತಿಯಾಗಿ ಡಿಸೈನ್ ಮಾಡೋದು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಯಾವ ರೀತಿಯಾಗಿ ಕಸ್ಟಮರ್ ಎಷ್ಟು ಇಷ್ಟಪಟ್ಟರು ಅನ್ನೋದು. ಇನ್ನೂ ತುಂಬ ಡಿಸೈನ್ಗಳು ಮಾಡಿದ್ದೀನಿ, ಅದನ್ನೆಲ್ಲ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಸ್ವಲ್ಪ ಟೈಮ್ ಹಿಡಿತಾ ಇದೆ. ನಾನು ಫ್ಯಾಬ್ರಿಕ್ ಪೇಂಟಿಂಗ್ನ ಕಲಿತಾ ಇದ್ದೀನಿ. ಫ್ಯಾಬ್ರಿಕ್ ಪೇಂಟಿಂಗಿಂದ ನನಗೆ ಸ್ವಲ್ಪ ವೀಡಿಯೋಸ್ ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ. ನೆಕ್ಸ್ಟ್ ನಾನು ಫ್ರೀಯಾಗಿ ಫ್ಯಾಬ್ರಿಕ್ ಪೇಂಟಿಂಗ್ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಕ್ಲಾಸ್ ವೈಸು. ಅದೇ ರೀತಿಯಾಗಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆನಾ? ನೋಡಿ, ಇವಾಗ ಡಾರ್ಕ್ ಗ್ರೀನ್ ಕಲರಲ್ಲಿ ನಾನು ಆ ಥರ ಹೋಲ್ ಥರ ಕೊಡ್ತಾಯಿದ್ದೀನಿ. ಆ ಥರ ಹೋಲ್ ಥರ ಡಾರ್ಕ್ ಗ್ರೀನಲ್ಲಿ ಕೊಡಬೇಕಾದ್ರೆ ನೀವು ಬಾಲ್ ಚೈನ್ ಮೇಲೆ ಯಾವುದೇ ಕಾರಣಕ್ಕೂ ನೀಡನ್ನು ಬಿಡಬಾರ್ದು, ನೀಟಾಗಿ ಫಿನಿಶಿಂಗ್ ಬರೋ ಥರ ಕೊಡಬೇಕು. ಬಾಲ್ ಚೈನ್ ಮೇಲೆ ನೀವು ನೀಡಲನ್ನೊಂದು ಬಿಟ್ಟಿದೆ ಆದರೆ ಅದು ಚೆನ್ನಾಗಿ ಬರೋಲ್ಲ. ಓಕೆನಾ? ಎಷ್ಟು ನೀಟಾಗಿ ನಾನು ಕೊಡ್ತಾಯಿದ್ದೀನಿ ನೋಡಿ, ಅಷ್ಟೇ ನೀಟಾಗಿ ನೀವು ಕೂಡ ಮಾಡಬೇಕಾಗುತ್ತೆ. ಅದನ್ನು ಅಷ್ಟು ನೀಟಾಗಿ ನೀವು ಡಿಸೈನ್ ಮಾಡಿದ್ರೆ ಮಾತ್ರ ಅದು ಚೆನ್ನಾಗಿ ಬರುತ್ತೆ ಫಿನಿಶಿಂಗ್, ಇಲ್ಲಾಂದರೆ ಬರೋದಿಲ್ಲ. ಓಕೆನಾ? ಇಷ್ಟು ನೀಟಾಗಿ ನೀವೆಲ್ಲ ಮಾಡಿ ಕಸ್ಟಮರ್ ಕೊಟ್ರಿ ಅಂದರೆ 100% ಸಕ್ಸಸ್ ಆಗೇ ಆಗ್ತೀರಾ.
ನಾನು ಅದು ಹೋಲ್ ಅನ್ನೋದನ್ನ ಸ್ವಲ್ಪ ನೋಡ್ಕೊಂಡು ಎಲ್ಲ ಒಂದೇ ಈಕ್ವಲಲ್ಲಿ ಮಾಡ್ತಾಯಿದ್ದೀನಿ. ನೆಕ್ಸ್ಟು ನೀವೇನು ಗೊತ್ತಾ, ಪ್ರಾಕ್ಟೀಸ್ ಮಾಡಿ ಡೈಲಿ ಇದನ್ನು ನೀವು ಫುಲ್ಲು ರೌಂಡ್ ಶೇಪಲ್ಲೇ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದೇನಿಲ್ಲ. ಸ್ಟ್ರೈಟ್ ಲೈನಾಗೆ ಪ್ರಾಕ್ಟೀಸ್ ಮಾಡಿ, ಓಕೆನಾ. ಸ್ಟ್ರೈಟ್ ಲೈನಾಗೆ ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೆಕ್ಸ್ಟ್ ನಾನು ಇನ್ನೊಂದು ಡಿಸೈನ್ ಹಾಕ್ತಾಯಿದ್ದೀನಿ ಬ್ಲೌಸ್ಗೆ. ತುಂಬ ಚೆನ್ನಾಗಿದೆ ಅದು ಹ್ಯಾಂಡ್ ವರ್ಕ್ ಡಿಸೈನ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಅದನ್ನು ಮಿಷಿನ್ ವರ್ಕಲ್ಲಿ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರ್ತಾಯಿದೆ ಅದು ಡಿಸೈನು. ಅದನ್ನು ನೆಕ್ಸ್ಟ್ ವೀಡಿಯೋ ಮಾಡಿ ಹಾಕ್ತೀನಿ. ಆಮೇಲೆ ಪ್ರೆಗ್ನೆನ್ಸಿ ಫೋಟೋಶೂಟ್ಗೆ ಅಂದ್ಬಿಟ್ಟು ಪ್ರೆಗ್ನೆನ್ಸಿ ಫೋಟೋಶೂಟ್ಗೆ ಒಂದು ರೆಡಿ ಮಾಡಿದ್ದೀನಿ. ಅದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಯಾರ್ಯಾರಿಗೆ ನಾನು ಮಾಡ್ತಾ ಇರುವಂಥ ಡಿಸೈನ್ಗಳು ಇಷ್ಟ ಆಗ್ತಾಯಿದ್ದೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯಾಗಿ ನಮ್ಮ ಚಾನಲ್ಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ. ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಯಾವ ರೀತಿಯಾಗಿ ಇದೆ ನಮ್ಮ ಡಿಸೈನು ಅಂತ. ಎಷ್ಟೊಂದು ಜನಕ್ಕೆ ಯೂಸ್ ಆಗಿದೆ. ನಂಗೆ ತುಂಬಾ ಖುಷಿ ಆಯಿತು. ನಮ್ಮ ಸ್ಟೂಡೆಂಟ್ಸ್ ಮಾಡಿರೋದೆಲ್ಲ ನೀವು ನೋಡಿರ್ತೀರ. ನೋಡಿ, ತುಂಬ ಜನ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ನೀವು ನಿಮ್ಮ ಹೋಪ್ಸ್ನ ಕಳ್ಕೊಬೇಡಿ. ದಯವಿಟ್ಟು ನೀವು ಹೋಪ್ಸ್ನ ಇಟ್ಕೊಳ್ಳಿ. ಹೋಪ್ಸ್ನ ಏನಾದರೂ ನೀವು ಕಳ್ಕೊಂಡ್ರಿ ಅಂತಂದರೆ ನಿಜ ಹೇಳ್ತೀನಿ 100% ನೀವು ಹೋಪ್ನ ಕಳ್ಕೊಂಡ್ರೆ ನೀವು ಮಾಡೋಕ್ಕಾಗಲ್ಲ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನಾವು ಇಂಟ್ರೆಸ್ಟಿಂದ ತುಂಬ ಹೋಪಿಂದ ಮಾಡಬೇಕು. ಹೋಪ್ಲೆಸ್ ಆದರೆ ನಾವು ಲೇಜಿ ಆಗಿಬಿಡ್ತೀವಿ. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ, ತುಂಬ ಹೋಪ್ ಇಟ್ಕೊಂಡು ನಿಮ್ಮ ಕೆಲಸ ನೀವು ಮಾಡಿ. ಹೋಪ್ ಇಟ್ಕೊಳ್ಳಿಲ್ಲ ಅಂದರೆ ಯಾವ ಕಾರಣಕ್ಕೂ ಮಾಡೋಕ್ಕಾಗಲ್ಲ. ಈ ರೀತಿಯಾದ ಡಿಸೈನ್ಸ್ ಎಲ್ಲ ನೀವು ಪ್ರಾಕ್ಟೀಸ್ ಮಾಡಿ ನನಗೆ ವಾಟ್ಸಪ್ಪಲ್ಲಿ ಕಳಿಸ್ಕೊಡಿ. ಗ್ರೂಪಲ್ಲಿ ಜಾಯ್ನ್ ಆಯ್ತೀನಿ ಅಂದರೆ ಗ್ರೂಪಲ್ಲಿ ಜಾಯ್ನ್ ಆಗಿ ನೀವು ಡಿಸೈನಾಗಿ ಕಲಿಬೋದು. ಇಲ್ಲಾಂದರೆ ಸಪ್ರೇಟಾಗಿ ಪರ್ಸ್ನಲಾಗಿ ಕಲಿತಂದರೆ ಪರ್ಸ್ನಲಾಗಿ ಕಲಿಬೋದು. ಸಪ್ರೇಟಾಗಿ ನೀವು ಕಲಿತರೆ ನಿಮಗೆ ತುಂಬ ಏನಪ್ಪ ಅಷ್ಟೇನು ಯೂಸ್ ಆಗೋಲ್ಲ. ಗ್ರೂಪಲ್ಲಿ ಜಾಯ್ನ್ ಆದ್ರಿ ಅಂದರೆ ಎಲ್ಲರೂ ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೋ ಅದೇ ರೀತಿಯಾಗಿ ನೀವು ಕೂಡ ಪ್ರಾಕ್ಟೀಸ್ ಮಾಡಿ ಫೋಟೋಸ್ ಎಲ್ಲ ಸೆಂಡ್ ಮಾಡ್ಬೋದು. ಮತ್ತು ಅವ್ರ ಜೊತೆ ನೀವು ಕಾಂಟ್ಯಾಕ್ಟಲ್ಲಿ ಇರ್ಬೋದು. ಅವ್ರು ಯಾವ ಥರ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಅಂತ ನೀವು ಕೇಳ್ಕೊಬೋದು. ಓಕೆನಾ. ತುಂಬ ಹೆಲ್ಪ್ ಇರುತ್ತೆ, ಅದರಿಂದ ನೀವು ಯೂಸ್ ಮಾಡ್ಕೊಬೋದು. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಪ್ರತಿಯೊಂದೂ ನಾವು ಒಬ್ಬಂಟದಿಂದ ಮಾಡೋದಲ್ಲ, ಜಾಯ್ನ್ ಆಗಿ ಮಾಡಬೇಕು. ಯಾಕಂದರೆ ಎಲ್ಲರ ಜೊತೆ ನಾವು ಬೆರೆತು ಕಲಿತಾಗ ತುಂಬ ಕಲಿಯೋದಿರುತ್ತೆ. ನಾವು ಒಂಟಿಯಾಗಿ ಕಲಿತಾಗ ಕಲಿಯೋದು ತುಂಬ ಕಮ್ಮಿ ಇರುತ್ತೆ. ಯಾಕಂದರೆ ಬೇರೆಯವ್ರು ಹೇಗೆ ಮಾಡ್ತಾ ಇರ್ತಾರೆ ಅಂತ ನಮ್ಗೆ ಗೊತ್ತಿರಲ್ಲ. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ, ನಮ್ಮ ಗ್ರೂಪ್ಗೆ ಜಾಯ್ನ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿಯಾಗಿ ನಮ್ಮ ಚಾನಲ್ನ ಇಂಪ್ರೂವೈಸ್ ಮಾಡ್ತಾಯಿರಿ. ಮತ್ತು ನೆಕ್ಸ್ಟು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು ಹೀಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕಾಲ್ ಮಾಡಿ. ಮತ್ತು ಚಾಟ್ ಮಾಡೋದಾದರೆ ಚಾಟೇ ಮಾಡಿ, ಪರವಾಗಿಲ್ಲ. ನಾನು ಏನು ಮಾಡಬೇಕು, ಯಾವ ಥರ ಪ್ರಾಕ್ಟೀಸ್ ಮಾಡಬೇಕು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಕ್ಲಾಸ್ ವೈಸ್ ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ. ಆ ಕ್ಲಾಸ್ನ ನೋಡಿ ನೀವು ಕಲಿಬೋದು. ಅದಕ್ಕೋಸ್ಕರ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು ನೀವು. ಓಕೆನಾ. ಫ್ರೀಯಾಗಿ ಎಂಬ್ರಾಯ್ಡ್ರಿ ಹೇಳ್ಕೊಡ್ಬೇಕಾದ್ರೆ ಇನ್ನೇನಿರುತ್ತೆ ಅದರಲ್ಲಿ ಫ್ರೀಯಾಗಿ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಿಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಬೇರೆ ಕಡೆ ಅಮೌಂಟ್ ಎಲ್ಲ ಕೊಟ್ಟು ಅಮೌಂಟ್ ವೇಸ್ಟ್ ಮಾಡ್ಕೊಳ್ಳೋ ಬದಲು ತುಂಬ ಚೆನ್ನಾಗಿದೆ ಕ್ಲಾಸಸ್ ಎಲ್ಲ ಜಾಯ್ನ್ ಆಗಿ. ಮತ್ತು ನಮ್ಮ ಚಾನಲ್ನ ಬೇರೆ ಕಡೆ ಕೂಡ ಶೇರ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಆಮೇಲೆ ಇನ್ನೂ ಹೆಚ್ಚಿನ ಡಿಸೈನ್ಸ್ ಬೇಕಂದರೆ ಯಾವ ಥರದ್ದು ಡಿಸೈನ್ ಬೇಕಂದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ಬೋದು. ನಾನು ನಿಮಗೆ ತಿಳಿಸ್ಕೊಡ್ತೀನಿ, ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ನಿಮಗೆ ತಿಳಿಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಇದೇ ಥರನೇ ನಾನು ಎಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತಾ ಬರ್ತೀನಿ. ಓಕೆನಾ. ಇದೇ ಥರ ಪ್ರಾಕ್ಟೀಸ್ ಮಾಡ್ತಾಯಿರಿ. ನಿಜ ಹೇಳ್ತೀನಿ, ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಚೆನ್ನಾಗಿ ಬರುತ್ತೆ ಡಿಸೈನು. ಮತ್ತು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರೆ. ಅಷ್ಟು ಚೆನ್ನಾಗಿ ನೀವು ಪರ್ಫೆಕ್ಟ್ ಆಗ್ಬೋದು. ಕಷ್ಟ ಇಲ್ದಿರೋದು ಯಾವುದೂ ಇರಲ್ಲ. ಎಲ್ಲದರಲ್ಲೂ ನಾವು ಸುಖ ಹುಡ್ಕೋಕ್ಕಾಗಲ್ಲ. ಕಷ್ಟಪಟ್ಟರೆ ನಿಜ ಹೇಳ್ತೀನಿ 100% ಸಕ್ಸಸ್ ಆಗೇ ಆಗ್ತೀರಾ. ಕಷ್ಟಪಟ್ಟರೆ ಮುಂದೆ ಸುಖ ಸಿಗೋದು. ನೋಡಿ, ಏನೇ ಪ್ರಾಬ್ಲಮ್ ಬಂದರೂ ನೀವು ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ನನ್ನ ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ. ನಿಮ್ಗೆ ಏನೇ ಪ್ರಾಬ್ಲಮ್ ಬರಲಿ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಸಜೆಷನ್ ಕೊಡ್ತೀನಿ. ಅದರಲ್ಲಿ ಯಾವುದೇ ಥರದ ಇದಿಲ್ಲ. ನಾನಂತೂ ನಿರಾಸೆ ಅಂತೂ ಮಾಡಲ್ಲ. ಕೆಲವೊಬ್ಬರು ಯೂಟ್ಯೂಬಲ್ಲಿ ನಂಬರ್ ಕೊಟ್ಬಿಟ್ಟು ನಾವು ಹೇಳ್ಕೊಡ್ತೀನಿ ಅಂತಾರೆ, ಬಟ್ ಫೋನ್ ಮಾಡಿದ್ರೆ ಫೋನೇ ಪಿಕ್ ಮಾಡಲ್ಲ, ಆ ಥರ ಮಾಡ್ತಾರೆ. ದಯವಿಟ್ಟು ಮಾಡಿ. ಪ್ರಿಯಾನವ್ರನ್ನ ಫೋನ್ ಮಾಡಿದರೆ ತುಂಬ ಕಷ್ಟದಲ್ಲಿದ್ದೀನಿ ನಾನು, ನನಗೆ ಮಿಷಿನ್ ಎಂಬ್ರಾಯ್ಡ್ರಿ ಹೇಳ್ಕೊಡಿ, ನಾನು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದೆ, ಮಿಷಿನ್ ಇಲ್ಲಾಂದರೆ ಸೇಲ್ ಮಾಡಿಬಿಡೋಣ ಅಂತಿದ್ದೀನಿ ಅಂತ. ಪ್ರಿಯಾ ಅವರೇ, ದಯವಿಟ್ಟು ನೀವು ಪ್ರಾಕ್ಟೀಸ್ ಮಾಡಿ. ನನಗೆ ಏನೇ ಪ್ರಾಬ್ಲಮ್ ಅಂದರೂ ಕಾಲ್ ಮಾಡಿ. ಅಟ್ಲೀಸ್ಟ್ ಬಿಸಿ ಇದ್ದರೂ ಇನ್ನೊಂದು ಸರಿ ನಾನು ಕಾಲ್ ಮಾಡಿ ನಿಮಗೆ ತಿಳಿಸ್ತೀನಿ. ವಾಟ್ಸಪ್ಪಲ್ಲಿ ಅದರ ರಿಪ್ಲೈ ಕೊಡ್ತೀನಿ. ಇದಂತೂ 100% ಗ್ಯಾರಂಟಿಗಂತೂ ನಾನು ಭರವಸೆ ಅಂತೂ ಕೊಡ್ತೀನಿ. ಯಾರಿಗೆ ಈ ಎಂಬ್ರಾಯ್ಡ್ರಿ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದೆಯೋ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಈಗಲೇ ನೋಡಿ ಎಲ್ಲ ಕ್ಲಾಸಸ್ನ ನೋಡಿ. ಪ್ಲೇಲಿಸ್ಟಲ್ಲಿ ನಮ್ಮ ಕ್ಲಾಸಸ್ ಎಲ್ಲ ಇದೆ, ಫ್ರೀ ಕ್ಲಾಸಸ್ಸು. ಮತ್ತು ಇದು ಡಿಸೈನ್ ಕ್ಲಾಸಸ್ ಎಲ್ಲ ಮಾಡಿದ್ದೀನಿ. ಡಿಸೈನ್ ಕ್ಲಾಸಸ್ ಎಲ್ಲ ಇದೆ. ಡಿಸೈನ್ ಎಲ್ಲ ನೋಡಿ, ಡಿಸೈನ್ ಎಲ್ಲ ಪ್ರಾಕ್ಟೀಸ್ ಮಾಡಿ. ಫೋಟೋಸ್ನ ವಾಟ್ಸಪ್ಪಲ್ಲಿ ಡೈಲಿ ಕಂಟಿನ್ಯೂಸ್ ಆಗಿ ಕಳಿಸಿ. ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀರಿ ಅಂತ ತಿಳಿಸ್ತೀನಿ. ಒಂದು ಡಿಸೈನ್ ಮಾಡಿದೆ ಫಿನಿಶಿಂಗ್ ಬಂದಿಲ್ಲ, 2 ಡಿಸೈನ್ ಮಾಡಿದೆ ಫಿನಿಶಿಂಗ್ ಬಂದಿಲ್ಲ ಅಂತ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಎಷ್ಟು ಡಿಸೈನ್ ಮಾಡಿದ್ರೇನು ನೀವು ಅಷ್ಟು ಡಿಸೈನು ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದಷ್ಟು ಅಲ್ಲಿ ಒಂದೊಂದು ಪಾಯಿಂಟ್ ಕೂಡ ನಿಮಗೆ ಫಿನಿಶಿಂಗ್ ಅನ್ನೋದು ಬರ್ತಾ ಇರುತ್ತೆ. ಅದು ನಿಮ್ಗೆ ಗೊತ್ತಾಗಲ್ಲ. ಬಟ್ ಆದರೆ ನಮ್ಗೆ ನೋಡಿದಕ್ಕೆ ಗೊತ್ತಾಗುತ್ತೆ ಈ ರೀತಿಯಾಗಿ ಚೇಂಜಸ್ ಆಗ್ತಾಯಿದೆ ಅಂತ. ಒಂದೊಂದು ಪಾಯಿಂಟಲ್ಲಿ ಹೆಚ್ಚು ಕಮ್ಮಿಯಾಗಿ ಚೇಂಜಸ್ ಆಯ್ತಾ ಇರುತ್ತೆ. ಮತ್ತು ಅದು ನಿಮ್ಮ ಸ್ಕಿಲ್ ಅನ್ನೋದನ್ನ ಡೆವಲಪ್ಮೆಂಟ್ ಮಾಡುತ್ತೆ. ನೀವು ಅದನ್ನು ಇಂಪ್ರೂವ್ ಮಾಡ್ಕೋಬೋದು. ನೋಡಿ, ಮನೇಲಿ ಟೈಮ್ ವೇಸ್ಟ್ ಮಾಡೋ ಬದಲು ಯಾವತ್ತಿದ್ರೂ ಸಾಯೋದೆ, ಅಯ್ಯೋ ಏನು ಕೆಲಸ ಮಾಡೋದು ಬೇಡ, ಆರಾಮ್ಸೆ ಇರೋಣ ಅಂತ ಅಂದ್ಕೋಬೇಡಿ. ಇಟ್ವರ್ಸ್ ದಿನ ನಮ್ಗೆ ದೇವರು ಎಷ್ಟು ಆಯುಷ್ಯ ಕೊಟ್ಟಿರ್ತಾನೋ ಅಷ್ಟು ಆಯುಷ್ಯದಲ್ಲಿ ನಾವು ಏನು ಸಾಧನೆ ಮಾಡ್ಬೋದು, ಎಷ್ಟು ಇದು ಮಾಡ್ಬೋದು ಆ ಥರ ಮಾಡ್ಕೋಬೇಕಷ್ಟೇ. ನೀವೇನಾದರೂ ಆ ಥರ ಎಲ್ಲ
ಮೈಂಡಲ್ಲಿ ಅಂದ್ಕೊಳ್ಳೋಕೆ ಹೋದರೆ ನೀವು ಯಾವುದನ್ನು ಮಾಡೋಕ್ಕೋಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ನಾನು ಒಂದು ಡಿಸೈನ್ ಅನ್ನೋದನ್ನ ಕ್ರಿಯೇಟ್ ಮಾಡಿದ್ದೀನಿ ಅಂತ. ಇದೇ ರೀತಿಯಾಗಿ ನೀವು ಡಿಸೈನ್ ಕೂಡ ಕ್ರಿಯೇಟ್ ಮಾಡಬೇಕಂದ್ರೆ ಹೀಗೆ ಸೆಲೂನ್ ಟೈಲರಿಂಗ್ ಕ್ಲಾಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ನೋಡಿ ಬ್ಯಾಕ್ ಆಗಿರ್ಬೋದು, ಫ್ರಂಟ್ ಆಗಿರ್ಬೋದು, ತೋಳೆ ಆಗಿರ್ಬೋದು, ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನ್ ಅಂತ. ಇದೇ ರೀತಿಯ ಫಿನಿಶಿಂಗ್ ನೀವು ಕಲಿಬೇಕಂದ್ರೆ ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿರಿ. ಫ್ರೆಂಡ್ಸ್ ಥರ ನಾವೆಲ್ಲ ಎಂಬ್ರಾಯ್ಡ್ರಿನ ಕಲಿಯೋಣ. ಥ್ಯಾಂಕ್ ಯು ಸೊ ಮಚ್ ಆಲ್ ಆಫ್ ಯು. ಬಾಯ್ 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 ಆಲ್ ಆಫ್ ಯು.